ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಮಂಜು, ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, IPL 2024ಗೆ RCB ತಂಡದಲ್ಲಿ 3 ಸ್ಟಾರ್ ಬಾಲರ್ಗಳು ಇದ್ದಾರೆ ಅಂತ ಹೇಳ್ಬೋದು. ಈ ಬಾಲರ್ಗಳು ಬೆಂಕಿ ಬಾಲರ್ಗಳು ಅಂತ ಹೇಳ್ಬೋದು. ಹಾಗಾದರೆ ನಮ್ಮ RCB ತಂಡದಲ್ಲಿರುವ 3 ಸ್ಟಾರ್ ಬಾಲರ್ಗಳು ಯಾರು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅನ್ನು ಸೆಲೆಕ್ಟ್ ಮಾಡಿ. ಯಾಕೆಂದರೆ ನಾನು ಯಾವುದೇ ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದರೆ ನಿಮಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಆವಾಗ ನೀವು ವಿಡಿಯೋನ ಮೊದಲಿಗೆ ನೋಡಬಹುದು. ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ಉಚಿತ. ವಿಡಿಯೋ ಕೆಳಗೆ ಬ್ಲಾಕ್ ಬಟನ್ ಇದೆ, ಮಾಡ್ಕೊಳ್ಳಿ. ಏನೋ ತರ ಮಾಡದೆ ವಿಡಿಯೋ ಶುರು ಮಾಡೋಣ ಬನ್ನಿ. ಇನ್ನು IPL 2024ಗೆ ನಮ್ಮ RCB ತಂಡದಲ್ಲಿರುವ 3 ಸ್ಟಾರ್ ಬಾಲರ್ಗಳು ಯಾರು ಅಂತ ನೋಡಿದರೆ ಅದು ಬೇರೆ ಯಾರು ಅಲ್ಲ, ನಂಬರ್ 1 ಮೊಹಮ್ಮದ್ ಸಿರಾಜ್ ಅಂತ ಹೇಳ್ಬೋದು. ಫ್ರೆಂಡ್ಸ್, ಮೊಹಮ್ಮದ್ ಸಿರಾಜ್ ಅವರು ಯಾವ ಥರ ಬಾಲಿಂಗ್ ಆಗ್ತಾರೆ ಅಂತ ನಿಮಗೆ ಗೊತ್ತೇ ಇದೆ. ಪವರ್ ಪ್ಲೇನಲ್ಲಿ ಮೊಹಮ್ಮದ್ ಸಿರಾಜ್ ಅವರು ಬೆಂಕಿ ದಾಳಿಯನ್ನು ಮಾಡ್ತಾರೆ ಅಂತ ಹೇಳ್ಬೋದು. ಇವರ ಬಾಲಿಂಗ್ ದಾಳಿಗೆ ಬ್ಯಾಟ್ಸ್ಮನ್ಗಳು ಚಿತ್ರಪಿಲಿ ಆಗ್ತಾರೆ. ಫ್ರೆಂಡ್ಸ್, ನೀವು ನೋಡಿದ್ದೀರಾ ಏಷ್ಯಾ ಕಪ್ ಮತ್ತು ವರ್ಲ್ಡ್ ಕಪ್ನಲ್ಲಿ ಇವರು ಯಾವ ಥರ ಬಾಲಿಂಗ್ನ ಆಗ್ತಾಯಿದ್ರು. ವರ್ಲ್ಡ್ ಕಪ್ನಲ್ಲಿ ಅಂತ ಹೇಳ್ಕೊಳ್ಳುವಂಥ ಪರ್ಫಾರ್ಮೆನ್ಸ್ ತೋರದೇ ಇದ್ರು. ಏಷ್ಯಾ ಕಪ್ನಲ್ಲಿ ಪ್ರತಿ ಮ್ಯಾಚ್ನಲ್ಲೂ 4-5 ವಿಕೆಟ್ಗಳನ್ನು ತೆಗಿತಾ ಬರ್ತಾಯಿದ್ರು. ಅದೇ ಫಾರ್ಮ್ನಲ್ಲೂ IPLನಲ್ಲಿ ಕಂಪ್ಲೀಟ್ ಮಾಡಿದರೆ ನಮ್ಮ RCB ತಂಡಕ್ಕೆ ಬೆಂಕಿ ಬಾಲರ್ ಸಿಕ್ಕಂಗಾಗುತ್ತದೆ ಅಂತ ಹೇಳ್ಬೋದು. ಇನ್ನು ಫ್ರೆಂಡ್ಸ್, ಎರಡನೇ ಬಾಲರ್ ಲೋಕಿ ಫರ್ಗೂಸನ್ ಅಂತ ಹೇಳ್ಬೋದು. ಲೋಕಿ ಫರ್ಗೂಸನ್ ಇವರು ನ್ಯೂಜಿಲೆಂಡ್ ಆಟಗಾರ. ಇವರು 150 ಸ್ಪೀಡ್ನಲ್ಲಿ ಬಾಲಿಂಗ್ನ ಮಾಡ್ತಾರೆ. ಇವರ ಸ್ಪೀಡಿಗೆ ಬ್ಯಾಟ್ ಮುರಿದು ಹೋಗುತ್ತದೆ ಅಂತ ಹೇಳ್ಬೋದು. ಫ್ರೆಂಡ್ಸ್, ಇವರು ಒಂದು ಸ್ವಲ್ಪ ವೆರಿವೇಷನ್ ತೊಗೊಂಬಂದರೆ ಇವರ ಬಾಲಿಂಗ್ ದಾಳಿಗೆ ನಮ್ಮ RCB ತಂಡ ಅನುಕೂಲವಾಗುತ್ತದೆ ಅಂತ ಹೇಳ್ಬೋದು. ಇನ್ನು ಫ್ರೆಂಡ್ಸ್, 3ನೇ ಬಾಲರ್ ಅದು ಬೇರೆ ಯಾರು ಅಲ್ಲ, ವೆಸ್ಟ್ ಇಂಡೀಸ್ ದಾಂಡಿಗ ಅಲ್ಜಾರೆ ಜೋಸೆಫ್ ಅಂತ ಹೇಳ್ಬೋದು. ಅಲ್ಜಾರೆ ಜೋಸೆಫ್ ಅವರು ಪಾಪ್ ಡು ಪ್ಲೆಸಿ ವಿರುದ್ಧ ಸೌತ್ ಆಫ್ರಿಕಾ ಲೀಗ್ ಮತ್ತು ಕೆರಬಿಯನ್ ಲೀಗ್ನಲ್ಲಿ ಆಡಿದ್ದಾರೆ. ಪಾಪ್ ಡು ಪ್ಲೆಸಿ ಮತ್ತು ಅಲ್ಜಾರೆ ಜೋಸೆಫ್ ಅವರು ಕೂಡಿ ಆಡಿದ್ದಾರೆ. ಇದು ನಮ್ಮ RCB ತಂಡಕ್ಕೆ ಒಳ್ಳೆಯ ಸುದ್ದಿ ಅಂತ ಹೇಳ್ಬೋದು. ಇನ್ನು ಫ್ರೆಂಡ್ಸ್, ನಿಮಗೆ ಇದೇ ರೀತಿ ಕ್ರಿಕೆಟ್ ಬಗ್ಗೆ ವಿಡಿಯೋಸ್ ಬೇಕಾದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ. ಕ್ರಿಕೆಟ್ ಬಗ್ಗೆ ಜಾಸ್ತಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ ಫ್ರೆಂಡ್ಸ್.